ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ವೈದಿಕ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಫೆಬ್ರವರಿ 2026ರಲ್ಲಿ ಫೆಬ್ರವರಿ ತಿಂಗಳನ್ನು ಬಹಳ ವಿಶೇಷವಾದಂತಹ ತಿಂಗಳು ಅಂತ ಪರಿಗಣಿಸಲಾಗಿದೆ. ಮಹಾಶಿವರಾತ್ರಿಯಂತಹ ಪ್ರಮುಖ ಹಬ್ಬ ಕೂಡ ಈ ತಿಂಗಳಲ್ಲಿ ಬರ್ತಾ ಇರೋದ್ರಿಂದ ಗ್ರಹಗಳ ಸ್ಥಾನಗಳಲ್ಲಿ ಗಮನಾರ್ಹವಾದಂತಹ ಬದಲಾವಣೆಯನ್ನು ಕೂಡ ಗಮನಿಸಬಹುದಾಗಿದೆ. ಹಾಗಾಗಿ ಈ ಫೆಬ್ರವರಿ ತಿಂಗಳು ತುಂಬಾ ವಿಶೇಷವಾಗಿದೆ. ಗ್ರಹಗಳು, ಪಂಚಗ್ರಹಗಳು ಅಂದರೆ 5 ಪ್ರಮುಖ ಗ್ರಹಗಳು ತಮ್ಮ ಸ್ಥಾನವನ್ನು, ನಕ್ಷತ್ರವನ್ನು ಬದಲಾಯಿಸ್ತಾ ಇದ್ದಾವೆ. ಹಾಗಾಗಿ ಈ ತಿಂಗಳು ತುಂಬಾ ವಿಶೇಷವಾಗಿದೆ, ಏಕೆಂದರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಇದು ತುಂಬ ವಿಶೇಷವಾಗಿದೆ. ಜನವರಿ ತಿಂಗಳಲ್ಲಿ ಮಕರ ರಾಶಿಯಲ್ಲಿ ಗ್ರಹಗಳ ಸಭೆ ಇತ್ತು. ಅಂದರೆ ತುಂಬ ಗ್ರಹಗಳು ಮಕರ ರಾಶಿಯಲ್ಲಿ ಸಂಯೋಗ ಹೊಂದಿದವು. ಆದರೆ ಫೆಬ್ರವರಿಯಲ್ಲಿ ಸೂರ್ಯ, ಮಂಗಳ, ಬುಧ, ಶುಕ್ರ ಮತ್ತು ರಾಹು ಗ್ರಹಗಳು ಕುಂಭ ರಾಶಿಯಲ್ಲಿ ಸೇರ್ತಾ ಇದ್ದಾವೆ. ಅಂದರೆ ಒಂದು ಕಡೆ ಸಂಯೋಗ ಹೊಂದ್ತಾ ಇದ್ದಾವೆ. ಒಂದೇ ಸಂದರ್ಭದಲ್ಲಿ ಒಂದೇ ತಿಂಗಳಿನಲ್ಲಿ ಕೆಲವೊಂದು ದಿನಗಳ ಅಂತರದಲ್ಲಿ ಒಟ್ಟಾರೆಯಾಗಿ ಫೆಬ್ರವರಿ ತಿಂಗಳು ಮುಗಿಯೋದ್ರೊಳಗಡೆ ಅಷ್ಟು ಗ್ರಹಗಳು ಒಂದು ರಾಶಿಯಲ್ಲಿ ಸಂಯೋಗ ಹೊಂದ್ತವೆ. ಅದರ ಪರಿಣಾಮವಾಗಿ ಫೆಬ್ರವರಿ ತಿಂಗಳಿನಲ್ಲಿ ಜನಿಸಿದಂಥವರಿಗೆ, ಯಾವುದೇ ವರ್ಷವಾಗಿರಲಿ, ಫೆಬ್ರವರಿ ತಿಂಗಳಿನಲ್ಲಿ ಜನಿಸಿದಂಥವರಿಗೆ ಬಹಳ ವಿಶೇಷವಾದಂತಹ ತಿಂಗಳಾಗಿರುತ್ತೆ. ಅಕಸ್ಮಾತ್ ಈ 2026ರ ಫೆಬ್ರವರಿ ತಿಂಗಳಲ್ಲೇ ಯಾರಾದರೂ ಜನಿಸಿದವರು ತುಂಬಾ ವಿಶೇಷವಾದಂತಹ ದಿನದಲ್ಲಿ ಜನಿಸಿದಂತಹ ಪುಣ್ಯವಂತರಾಗ್ತಾರೆ. ಇದರ ಪರಿಣಾಮವಾಗಿ ಈ ಫೆಬ್ರವರಿ ತಿಂಗಳಿನಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗ, ಮಂಗಳ ಆದಿತ್ಯ ಯೋಗ, ಶುಕ್ರಾದಿತ್ಯ ಯೋಗ ಮತ್ತು ಪಂಚಗ್ರಹಿ ಯೋಗ, ಬುಧಾದಿತ್ಯ ಯೋಗ, ಹೀಗೆ ಅನೇಕ ರಾಜಯೋಗಗಳು ಫೆಬ್ರವರಿ ತಿಂಗಳಲ್ಲಿ ರೂಪುಗೊಳ್ತಾ ಇದ್ದಾವೆ. ಈ ತಿಂಗಳಲ್ಲಿ ಕೆಲವೊಂದಷ್ಟು ರಾಶಿಚಕ್ರ ಚಿಹ್ನೆಗಳಿಗೆ ತುಂಬಾ ಅದೃಷ್ಟ ತರುವಂತಹ ತಿಂಗಳಾಗಿರುತ್ತೆ ಈ ಫೆಬ್ರವರಿ ತಿಂಗಳು. ಈ ಫೆಬ್ರವರಿಯಲ್ಲಿನ ಗ್ರಹಗಳ ಸ್ಥಾನಗಳಿಗೆ ಸಂಬಂಧಿಸಿದಂತೆ ಗ್ರಹಗಳ ರಾಜಕುಮಾರ ಆಗಿರ್ತಕ್ಕಂಥ ಬುಧ ತಿಂಗಳ ಆರಂಭದಲ್ಲಿ, ಅಂದರೆ ಫೆಬ್ರವರಿ 3ರಂದು ರಾಹುವಿನೊಂದಿಗೆ ಸಂಯೋಗವನ್ನು ಹೊಂದ್ತಾನೆ. ಹಾಗೆ ಫೆಬ್ರವರಿ 6ರಂದು ಶುಕ್ರ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಪರಿಣಾಮವಾಗಿ ಒಂದು ತ್ರಿಗ್ರಹ ಯೋಗ ರೂಪುಗೊಳ್ಳುತ್ತೆ ಮತ್ತು ಲಕ್ಷ್ಮೀನಾರಾಯಣ ಯೋಗ ಕೂಡ ರೂಪುಗೊಳ್ಳುತ್ತೆ. ಈ ಫೆಬ್ರವರಿ 6ರಂದು ಸೂರ್ಯನು ಧನಿಷ್ಠ ನಕ್ಷತ್ರವನ್ನು ಮತ್ತು ಫೆಬ್ರವರಿ 7ರಂದು ಬುಧನನ್ನು ಪ್ರವೇಶ ಮಾಡ್ತಾನೆ. ಹಾಗೆ ಫೆಬ್ರವರಿ 11ರಂದು ಶುಕ್ರನನ್ನು ಪ್ರವೇಶ ಮಾಡ್ತಾನೆ. ಹಾಗೆ ಶತಭಿಷ ನಕ್ಷತ್ರವನ್ನು ಕೂಡ ಸೇರ್ತಾನೆ. ಇದರ ನಂತರ ಅಂದರೆ ಫೆಬ್ರವರಿ 13ರಂದು ಸೂರ್ಯನು ಕುಂಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗೆ ಬುಧಾದಿತ್ಯ ಯೋಗ ಮತ್ತು ಶುಕ್ರಾದಿತ್ಯ ಯೋಗ ಕೂಡ ರೂಪುಗೊಳ್ಳುತ್ತೆ. ಅಲ್ಲದೆ ಫೆಬ್ರವರಿ 15ರಂದು ಮಂಗಳನು ಧನಿಷ್ಠ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಮತ್ತು ಬುಧನು ಪೂರ್ವ ಭಾದ್ರಪದ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ. ಇನ್ನು ಫೆಬ್ರವರಿ 19ರಂದು ಕೃತಿಕಾ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಮತ್ತು ಸೂರ್ಯನು ಶತಭಿಷ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ. ಹಾಗೆ ಫೆಬ್ರವರಿ 22ರಂದು ಶುಕ್ರನು ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ಪ್ರವೇಶವನ್ನು ಮಾಡ್ತಾನೆ. ಹಾಗೆ ಶನಿ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ. ಹೆಚ್ಚುವರಿಯಾಗಿ ಅಂದರೆ ಫೆಬ್ರವರಿ 23ರಂದು ಮಂಗಳ ಗ್ರಹವು ಕುಂಭ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಈ ಫೆಬ್ರವರಿ ಅಂತ್ಯದಲ್ಲಿ ಬುಧ ಕೂಡ ಕುಂಭ ರಾಶಿಯಲ್ಲಿ ಹಿಮ್ಮುಖ ಚಲನೆಯನ್ನು ಆರಂಭ ಮಾಡ್ತಾನೆ. ಇನ್ನು ಕೇತು ಸಿಂಹ ರಾಶಿಯಲ್ಲಿ ಮತ್ತು ಶನಿ ಮೀನ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಈ ಫೆಬ್ರವರಿ ತಿಂಗಳಿನಲ್ಲಿ ಇಷ್ಟೆಲ್ಲ ಗ್ರಹಗಳು ರಾಶಿ ಮತ್ತು ನಕ್ಷತ್ರವನ್ನು ಬದಲಾಯಿಸೋದ್ರಿಂದಾಗಿ ಈ ಫೆಬ್ರವರಿ ತಿಂಗಳಿನಲ್ಲಿ ಮಿಥುನ ರಾಶಿಯವರ ಅದೃಷ್ಟ ಉಜ್ವಲಗೊಳ್ಳುತ್ತೆ. ಈ ಮಿಥುನ ರಾಶಿಯವರ ಅದೃಷ್ಟ ಫೆಬ್ರವರಿ ತಿಂಗಳಿನಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಫೆಬ್ರವರಿ ತಿಂಗಳು ಮಿಥುನ ರಾಶಿಯವರಿಗೆ ತುಂಬ ಅದೃಷ್ಟದ ತಿಂಗಳಾಗಿರುತ್ತೆ. ದೀರ್ಘಕಾಲದಿಂದ ಬಾಕಿ ಇರುವಂತಹ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಜೊತೆಗೆ ಹಣಕಾಸಿನ ಲಾಭ ಕೂಡ ಇರುತ್ತೆ. ನಿಮ್ಮ ಸಂಚಾರ ಜಾತಕದಲ್ಲಿನ ಗ್ರಹ ಸ್ಥಾನಗಳಿಗೆ ಸಂಬಂಧಿಸಿದಂತೆ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರ 8ನೇ ಮನೆಯಲ್ಲಿ ಹಾಗೂ ಶನಿ 10ನೇ ಮನೆಯಲ್ಲಿ ಮತ್ತು ಗುರು ಲಗ್ನದ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ, ಹಾಗೆ ರಾಹು 9ನೇ ಮನೆಯಲ್ಲಿ ಮತ್ತು ಕೇತು 3ನೇ ಮನೆಯಲ್ಲಿ ಇರ್ತಾರೆ. ಇದು ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತೆ. ಉದ್ಯಮಿಗಳು ಪ್ರಯಾಣದಿಂದ ಲಾಭವನ್ನು, ಪ್ರಯೋಜನವನ್ನು ಪಡ್ಕೋತಾರೆ ಮತ್ತು ಉತ್ತಮ ಅವಕಾಶಗಳನ್ನು ಕೂಡ ಪಡ್ಕೋತಾರೆ. ಹಾಗೆ ನಿಮ್ಮ ಪ್ರೇಮ ಸಂಬಂಧಗಳು ತುಂಬ ಬಲಗೊಳ್ಳುತ್ತವೆ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯವನ್ನು ಕಳೀತೀರಾ. ಹಾಗೆ
ಪ್ರಯಾಣಿಸುವ ಸಾಧ್ಯತೆ ಕೂಡ ಇದೆ. ವೈವಾಹಿಕ ಜೀವನ ಸಾಮಾನ್ಯವಾಗಿರುತ್ತೆ. ನಿಮ್ಮ ಧಾರ್ಮಿಕ ಆಸಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಉತ್ತಮಗೊಳ್ಳುತ್ತವೆ. ನಿಮ್ಮ ವೃತ್ತಿ ಜೀವನದಲ್ಲಿ ಶನಿಯ ಪ್ರೇರಣೆಯಿಂದ ಕಠಿಣ ಪರಿಶ್ರಮವು ನಿಮಗೆ ಫಲವನ್ನು ನೀಡುತ್ತೆ. ಹಾಗೆ 23ನೇ ತಾರೀಕಿನ ನಂತರ 9ನೇ ಮನೆಗೆ ಮಂಗಳನ ಪ್ರವೇಶವು ನಿಮ್ಮ ಉದ್ಯೋಗದಲ್ಲಿ ಪ್ರಗತಿಯನ್ನು ಮತ್ತು ನಿಮ್ಮ ವ್ಯವಹಾರದಲ್ಲಿ ಹೊಸ ದಿಕ್ಕನ್ನು ತರುತ್ತೆ. ನೀವು ಹೂಡಿಕೆಯನ್ನು ಮಾಡುವಾಗ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಉತ್ತರಾರ್ಧದಲ್ಲಿ ಆಸ್ತಿ ಮತ್ತು ಷೇರುಗಳಿಂದ ನಿಮಗೆ ಲಾಭ ಬರುವ ಸಾಧ್ಯತೆ ಇದೆ. ಅಂದರೆ ಉತ್ತರಾರ್ಧದಲ್ಲಿ ಅಂದರೆ ಫೆಬ್ರವರಿ ತಿಂಗಳ ಆರಂಭದ ದಿನಗಳಲ್ಲಿ. ಹಾಗೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಇನ್ನು ಕೆಲವೊಂದಷ್ಟು ಸರಳ ಪರಿಹಾರ ಏನು ಅಂತ ನೋಡೋದಾದರೆ, ಬುಧವಾರದಂದು ನೀವು ಹೆಣ್ಣು ಮಕ್ಕಳ ಆಶೀರ್ವಾದ ಅಂದರೆ ಮಾತೆಯರ ಆಶೀರ್ವಾದ, ನಿಮ್ಮ ತಾಯಿ ಸಮಾನರಾದಂತಹವರ ಅಥವಾ ಹೆಣ್ಣು ದೇವತೆಗಳ ಈ ಥರ ಒಂದು ಹೆಣ್ಣಿನ ಆಶೀರ್ವಾದವನ್ನು ನೀವು ಪಡ್ಕೋಬೇಕಾಗತ್ತೆ. ಮತ್ತು ಗೋವುಗಳ ಸೇವೆಯನ್ನು ಮಾಡಬೇಕಾಗುತ್ತೆ. ಹಾಗೆ ಹೆಚ್ಚುವರಿಯಾಗಿ ಪ್ರತಿ ಶನಿವಾರ ಶನಿದೇವನನ್ನು ಪೂಜಿಸಬೇಕು. ಹಾಗೆ ಕಪ್ಪು ಎಳ್ಳನ್ನು ದಾನ ಮಾಡಬೇಕು. ಯಾಕೆಂದರೆ ನೀವು ಯಾವುದೇ ಕೆಲಸದಲ್ಲಿ ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ದೀರಾ, ಅಂದರೆ ಶ್ರಮವಹಿಸಿ ಕೆಲಸ ಮಾಡ್ತಿದ್ದೀರಾ ಅಂತಂದರೆ, ಆ ರೀತಿ ಶ್ರಮವಹಿಸಿ ಕೆಲಸ ಮಾಡಿದ್ರೆ ಮಾತ್ರ ಶನಿದೇವನಿಂದ ನಿಮಗೆ ಒಳ್ಳೆಯ ಶುಭ ಫಲಗಳು ಸಿಗೋದಕ್ಕೆ ಪ್ರಾರಂಭ ಆಗ್ತವೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.